ಭಾಗ್ಯಲಕ್ಷ್ಮಿ ಸೀರಿಯಲ್. ದೀಪಾಗೆ ಮಕ್ಕಳಿಂದ ತಿಳಿಯಿತು ಸತ್ಯ. ಇನ್ಮೇಲೆ ತಾಂಡವ್ಗೆ ಸಂಬಳ, ಭಾಗ್ಯಗೆ ಸಹಾಯ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಭಾಗ್ಯಳಿಂದ ಡಿವೋರ್ಸ್ ಪಡೆಯಲು ಶ್ರೇಷ್ಠಳನ್ನು ಮದುವೆಯಾಗಬೇಕೆಂಬ ಪಣ ತೊಟ್ಟಿದ್ದಾನೆ. ಅದಕ್ಕೆ ತಾಂಡವ ಪಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ, ಪ್ರಯತ್ನಗಳು ಅಷ್ಟಿಷ್ಟಲ್ಲ. ಶ್ರೇಷ್ಠಳ ಮಾತು ಕೇಳಿ ಮನೆ ಮುರುಕು ಐಡಿಯಾಗಳನ್ನೇ ಬಳಕೆ ಮಾಡುತ್ತಿದ್ದಾನೆ. ಆದರೆ ಈ ಐಡಿಯಾಗಳು ಅವನಿಗೆ ಉಲ್ಟಾ ಹೊಡೆಯುತ್ತಿದೆ. ಇದ್ದರೆ ಈ ರೀತಿ ಆಗ್ತಾ ಇರಬೇಕಪ್ಪ ಎಂಬುವಷ್ಟು ಒಳ್ಳೆಯವರು ಕುಸುಮ. ತಪ್ಪು ಯಾರು ಮಾಡಿದ್ದರೋ ಅವರಿಗೆ ಶಿಕ್ಷೆ ನೀಡುವುದು, ಅದು ಮಗ ಆದರೂ ಸರಿ, ಗಂಡ ಆದರೂ ಸರಿ. ಸೊಸೆಯದ್ದು ತಪ್ಪಿಲ್ಲೆಂದು ಗೊತ್ತಾದ ಮೇಲೆ ಸೊಸೆಯೇ ಪರವಾಗಿ ನಿಂತಿದ್ದಾಳೆ. ಇದನ್ನೇ ರಿವೆಂಜ್ ಆಗಿ ತೆಗೆದುಕೊಂಡಿದ್ದಾನೆ. ಸಂಸಾರವನ್ನು ಇನ್ನಷ್ಟು ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಸತ್ಯವೇ ಬೇರೆ, ದೀಪಾಳಿಗೆ ಹೇಳಿರುವುದೇ ಬೇರೆ. ತಾಂಡವ್ ನಾಟಕ ಮಾಡುವುದರಲ್ಲಿ ಎಕ್ಸ್ಪರ್ಟ್. ಈಗ ದೀಪಾಳನ್ನು ಕರೆದುಕೊಂಡು ಬಂದಿರುವುದು ಕೂಡ ಒಂದು ನಾಟಕದಿಂದಾನೆ. ಭಾಗ್ಯ ಡಿವೋರ್ಸ್ ಕೇಳುತ್ತಿದ್ದಾಳೆ. ಮನೆಯವರನ್ನೆಲ್ಲ ತನ್ನತ್ತ ಸೆಳೆದುಕೊಂಡಿದ್ದಾಳೆ. ಅವಳಿಂದ ಮಕ್ಕಳು ಹಾಗೂ ಅಪ್ಪ ಅಮ್ಮ ಮತ್ತೆ ನನಗೆ ಸಿಗಬೇಕು, ಈ ರೀತಿ ನೀವು ಮಾಡಬೇಕು ಎಂದು ಸುಳ್ಳು ಹೇಳಿ ಕರೆಸಿಕೊಂಡು ಬಂದಿದ್ದಾನೆ. ದೀಪ ಕೂಡ ಇದನ್ನೇ ಸತ್ಯ ಎಂದು ನಂಬಿದ್ದಾಳೆ. ಭಾಗ್ಯಳ ಅಡುಗೆ ಹಾಳು, ಭಾಗ್ಯ ಕೆಟ್ಟವಳು ಎಂದು ನಂಬಿರುವ ದೀಪ ಅವಳಿಗೆ ತೊಂದರೆ ಕೊಡುವುದಕ್ಕೆ ನೋಡುತ್ತಾ ಇರುತ್ತಾಳೆ. ಮೊದಲೇ ಹಣವಿಲ್ಲ, ಮಕ್ಕಳಿಗೆ ಹೊಟ್ಟೆ ತುಂಬಿಸಬೇಕು ಎಂದು ಭಾಗ್ಯ ಸೌದೆ ಎಲ್ಲ ಬಳಕೆ ಮಾಡಿಕೊಂಡು ಅಡುಗೆ ಮಾಡಿದರೆ ಅಲ್ಲಿಗೆ ಬಂದು ನೀರು ಹಾಕಿ ಹೋಗಿದ್ದಾಳೆ ದೀಪ. ಹೀಗೆ ಹೆಜ್ಜೆ ಹೆಜ್ಜೆಯೂ ಕಷ್ಟ ಕೊಡುವುದಕ್ಕೆ ನಿಂತಿದ್ದಾಳೆ. ಭಾಗ್ಯಳ ಸತ್ಯ ತಿಳಿಯದೆ ಕಷ್ಟ ಕೂಪಕ್ಕೆ ತಳ್ಳುತ್ತಿದ್ದಾಳೆ. ತಾಂಡವ್ ಅಸಲಿ ಆಟ ಬಯಲು. ಆದರೆ ತಾಂಡವ್ ಕಡೆಯಿಂದ ದೀಪಾಳಿಗೆ ಸತ್ಯ ಬಯಲಾಗಿದೆ. ದೀಪ ಶ್ರೇಷ್ಠ ನೀಡಿದ ಕಾಂಟ್ರಾಕ್ಟ್ನಿಂದನೇ ಸಿಕ್ಕಿದ್ದು. ಈಗ ಮನೆಯಲ್ಲಿರುವ ಆಗುತ್ತಿರುವ ಗಲಾಟೆಯನ್ನು ಶ್ರೇಷ್ಠಳಿಗೆ ಹೇಳಿಸಬೇಕು ಎಂದು ಖುಷಿಯಲ್ಲಿ ರೂಮಿಗೆ ಬಂದಿದ್ದಾನೆ. ನೀನು ಕಳುಹಿಸಿದ ಶೆಫ್ನಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಈ ಸಲ ಭಾಗ್ಯಕ್ಕೆ ಡಿವೋರ್ಸ್ ಕೊಡ್ತೀನಿ ಎಂದಿದ್ದಾನೆ. ಇದು ಮೊದಲೇ ಅನುಮಾನಗೊಂಡ ದೀಪ ಕಿವಿಗೆ ಬಿದ್ದಿದೆ. ತಾಂಡವ್ ಬಳಿಗ ಈ ಬಗ್ಗೆ ಕ್ಲಾರಿಟಿಯನ್ನು ಕೇಳಲು ಹೋದಾಗ ತಾಂಡವ್ ಹಣದ ಅಹಂಕಾರ ತೋರಿಸಿದ್ದಾನೆ. ನಿನಗೆ ಹಣ ಕೊಡುತ್ತಿದ್ದೀನಿ, ಸುಮ್ಮನೆ ಹೇಳಿದಷ್ಟು ಮಾಡು ಎಂದು ಅಹಂಕಾರದ ಮಾತುಗಳನ್ನಾಡುತ್ತಿದ್ದಾನೆ. ಮಕ್ಕಳಿಂದ ಸತ್ಯ ಬಯಲು. ದೀಪಾಳಿಗೆ ಅವಮಾನ ಮಾಡಿದ ಮಾತುಗಳನ್ನು ಜಿರೆಜಿರೆಯಂತೆ ಕೊರೆಯುತ್ತಿತ್ತು. ಅಲ್ಲಿಗೆ ಬಂದ ಭಾಗ್ಯ, ನನ್ನ ಗಂಡನಿಗೆ ಸ್ವೀಟ್ ಇಷ್ಟ, ಮಜ್ಜಿಗೆಗೆ ಇಂಗು ಹಾಕಿ ಜಾಸ್ತಿ ಹಾಕಿ ಅಂತೆಲ್ಲ ಆರೋಗ್ಯ ಕಾಳಜಿ ಮಾಡಿದ್ದು ದೀಪಕ್ಗೆ ಆಶ್ಚರ್ಯ ಎನಿಸಿದೆ. ಬಳಿಕ ಮಕ್ಕಳು ಬಂದಾಗ ಅವರ ಬಳಿಗೆ ಕೇಳಿದ್ದಾನೆ. ನಮ್ಮ ಅಪ್ಪ ಅಮ್ಮನಿಗೆ ಡಿವೋರ್ಸ್ ಕೊಡಬೇಕು ಎಂದುಕೊಂಡಿದ್ದಾರೆ ಎಂದು ಸತ್ಯ ಹೇಳಿದ್ದಾರೆ. ಇದನ್ನು ಕೇಳಿದ ಟೈಪಾಗಿ ಶಾಕ್ ಆಗಿದೆ. ಇನ್ನು ಮುಂದೆ ಹಣದಲ್ಲಿ ತಾಂಡವ್ಗೆ ಬುದ್ಧಿ ಕಲಿಸಲು ಕೆಲಸ ಮಾಡಿ ಸಂಸಾರ ಸರಿದಾರಿಗೆ ತರುವುದರಲ್ಲಿ ದೀಪ ಪಾತ್ರ ಮಹತ್ವ ಪಡೆಯಬಹುದು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.